ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರದ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ನಾಳೆ ಸಂಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಬೇಕಲ್ಲ, ಹಾಗಾಗಿ ಇವತ್ತು ಬೇಗನೆ ಎದ್ದು ಬಟ್ಟೆ ಒಗಿಬೇಕಾಗಿತ್ತು. ಒಂದು 4 ರೇಷನ್ ಬಟ್ಟೆ ಇದೆ ಅಂತಲೇ ಹೇಳ್ಬೋದು. ಒಂದು ವಾರದಿಂದ ಬರೀ ಓಡಾಟನೇ ಆಯಿತು. ಬೇರೆ ಕೆಲಸಗಳು ಮಾಡಿಕೊಂಡು ಬಟ್ಟೆನೇ ಒಗ್ದಿರಲಿಲ್ಲ, ಎಲ್ಲ ಅಲ್ಲೇ ಇತ್ತು. ಇವತ್ತು ಫಸ್ಟು ಆ ಕೆಲಸ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಬೇಗನೆ ಎದ್ದು ಈಚೆ ಕಡೆ ಕೆಲಸ ಎಲ್ಲ ಮುಗಿಸಿ, ಒಳಗಡೆ ಎಲ್ಲ ಕೆಲಸ ಎಲ್ಲ ಮುಗಿಸಿ, ಅಷ್ಟೊತ್ತೊಳಗೆ ಅಪ್ಪು ಕೂಡ ಎದ್ದ. ಅವನು ಎದ್ದ ಮೇಲೆ ಅವನಿಗೆ ಹಾಲು ಕಾಯಿಸ್ಕೊಡ್ಬೇಕಲ್ಲ, ಹಾಗಾಗಿ ನಾನು ಕೂಡ ಹಾಗೆ ಒಂದು ಕಪ್ ಕಾಫಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಕಾಫಿ ನಾನು ಜಾಸ್ತಿ ಕುಡಿತೀರಾ ಅಂತ ಕೇಳಿದ್ರಿ. ನಾನು ಜಾಸ್ತಿ ಕಾಫಿ ಕುಡಿಯೋದಿಲ್ಲ, ಯಾವಾಗಾದರೂ ಒಂದು ಸತಿ ಅಷ್ಟೇ. ಅಂದರೆ ಮಾರ್ನಿಂಗ್ ಟೈಮ್ ಮಾತ್ರ ಕಾಫಿ ಇರುತ್ತೆ, ಸಂಜೆ ಎಲ್ಲ ಏನು ಅಷ್ಟು ಕುಡಿಯೋಲ್ಲ. ಯಾವಾಗಾದರೂ ಒಂದು ಸತಿ ಮಾತ್ರ ಸಂಜೆ ಟೈಮು, ಯಾಕಂದರೆ ಅದು ಬಾಣಿತನದಿಂದನೂ ಅದು ಅಭ್ಯಾಸ ಆಗಿಬಿಟ್ಟಿದೆ ಕಾಫಿ ಅನ್ನೋದು. ಬೆಳಗ್ಗೆ ಒನ್ ಟೈಮ್ ಕಾಫಿ ಕುಡಿದ್ರೆ ಏನೋ ಒಂಥರ ಫ್ರೆಶ್ ಫೀಲ್ ಅನಿಸುತ್ತೆ, ಕೆಲಸ ಮಾಡೋದಕ್ಕೂ ಕೂಡ ಹುಮ್ಮಸ್ಸಿದ್ದಂಗೆ ಅನಿಸುತ್ತೆ ನನಗೆ. ಹಾಗಾಗಿ ನಾಷ್ಟ ನಾನು ಸಿಂಪಲಾಗಿ ಚಿತ್ರಾನ್ನ ಮಾಡಿಕೊಂಡು ಆ ಬಟ್ಟೆಗಳನ್ನ ಒಗ್ದಾಕ್ತಾಯಿದ್ದೆ. ಅಪ್ಪು ಬಟ್ಟೆಗಳನ್ನೆಲ್ಲ ಒಗ್ದಾಕ್ತೆ. ಹಾಗೆ ನನಗೆ ಏರ್ ಆಕ್ಸೆಸರೀಸ್ ಬಗ್ಗೆ ತುಂಬಾ ಕೇಳ್ತಾಯಿದ್ರಿ. ಹಾಗಾಗಿ ಇವತ್ತು ನಾನು ಎಷ್ಟೇ ಹೇರ್ ಆಕ್ಸೆಸರೀಸ್ ನಮ್ಮ ಮನೇಲಿದ್ದರೂ ಡ್ರೆಸ್ಗೆ ಮ್ಯಾಚ್ ಹೋಗುವಂಥ ಹೇರ್ ಆಕ್ಸೆಸರೀಸ್ ನಮ್ಗೆ ಕರೆಕ್ಟ್ ಟೈಮ್ಗೆ ಸಿಗೋಲ್ಲ. ಹಾಗಾಗಿ ನಾನು ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡಬೇಕಾದ್ರೆ ಕ್ರಿಯೇಟಿವ್ ಮೈಂಡ್ ಸ್ಟುಡಿಯೋ ಅವರಿಂದ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಹೇರ್ ಆಕ್ಸೆಸರೀಸ್ನ ತರಿಸ್ಕೊಂಡಿದ್ದೆ. ಅದನ್ನು ನೋಡೋಣ ಬನ್ನಿ ಹೇಗಿದೆ ಅಂತ. ಮೊದಲನೇದು ಬಂದು ಹೇರ್ ಬೋಸ್. ಇವ್ರ ಹತ್ರ ಹೇರ್ ಬೋಸ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇವ್ರ ಹತ್ರ ಮಲ್ಟಿ ಕಲರ್ಸ್ ಹಾಗೆ ಮಲ್ಟಿ ಸೈಜಸ್ಸಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಇದು ಟ್ರೆಡಿಷ್ನಲ್ ಹಾಗೆ ಮಾಡ್ರನ್ ಎರಡರ ರೀತಿಯಲ್ಲೂ ನಾವು ಹೇರ್ ಬೋಸ್ನ ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬ ಪ್ರಿಟಿ ಕಲರ್ಸ್ ಇದ್ದಾವೆ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಬಂದು ಕ್ರಂಚೀಸ್ ಅಂತಲೇ ಹೇಳ್ಬೋದು. ನನಗಂತೂ ಮನೇಲಿ ಎಷ್ಟು ಕ್ರಂಚೀಸ್ ಇದ್ದರೂ ಸಾಕಾಗೋದಿಲ್ಲ. ಒಂದು ಸತಿ ಹಾಕ್ಕೊಂಡಿರ್ತೀನಿ, ಇನ್ನೊಂದು ಕಡೆ ಎಲ್ಲೋ ಬಿದ್ದೋಗ್ಬಿಟ್ಟಿರುತ್ತೆ. ಹಾಗಾಗಿ ಕ್ರಂಚೀಸ್ ಕೂಡ ತರಿಸ್ಕೊಂಡಿದ್ದೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಕ್ರಂಚೀಸ್ ಕೂಡ. ಇದರಲ್ಲೂ ಕೂಡ ಅವರು ವೆರೈಟೀಸ್ ಆಫ್ ಸೈಜಸ್, ವೆರೈಟೀಸ್ ಆಫ್ ಕಲರ್ಸಲ್ಲಿ ನಿಮಗೆ ಕ್ರಂಚೀಸು ಅವೈಲೇಬಲ್ ಇದೆ. ತುಂಬಾ ಚೆನ್ನಾಗಿದೆ, ನನಗೆ ಎಕ್ಸ್ಪೆಷಲಿ ತುಂಬ ಇಷ್ಟ ಆಯಿತು. ಹಾಗೆ ಇವ್ರ ಹತ್ರ ನೆಟ್ಟೆಡ್ ಕ್ರಂಚೀಸ್ ಕೂಡ ಸಿಗುತ್ತೆ. ಇವಾಗೆಲ್ಲ ಇದು ನೆಟ್ಟೆಡ್ ಕ್ರಂಚೀಸ್ ಇವಾಗ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಅದು ಕೂಡ ತರಿಸಿದೆ. ಅದು ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಲುಕ್ಕಾಗಿ ಕಾಣಿಸುತ್ತೆ. ನೆಟ್ಟೆಡ್ ಕ್ರಂಚೀಸ್ ಅಂತಲೇ ಹೇಳ್ಬೋದು. ಸೈಡ್ಗೆ ಹಾಕ್ಕೊಂಡಾಗೂ ಏನೋ ಒಂಥರ ಡಿಫ್ರೆಂಟಾಗಿ ಕ್ರಂಚೀಸ್ ಥರಕ್ಕಿಂತ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಒಂದು ಸೈಡ್ ನಾವು ಫ್ರೀ ಹೇರ್ ಬಿಟ್ಟಾಗ ಕ್ಲಿಪ್ಸ್ ಏನಾದರೂ ನೀವು ಹುಡುಕ್ತಾ ಇದ್ದರೆ ಅದು ಕೂಡ ಅವೈಲೇಬಲ್ ಇದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ. ಇದರಲ್ಲೂ ಕೂಡ ಡಿಫ್ರೆಂಟ್ ಸೈಜಸ್, ಡಿಫ್ರೆಂಟ್ ಕಲರ್ಸಲ್ಲಿ ನಿಮ್ಮ ಡ್ರೆಸ್ಗೆ ಮ್ಯಾಚ್ ಆಗುವಂಥ ಕಲರ್ಸಲ್ಲಿ ಸಿಗುತ್ತೆ. ನಾನು ಕೂಡ ಇದರಲ್ಲಿ 2 ಶೇಡಲ್ಲಿ ತರಿಸ್ಕೊಂಡಿದ್ದೆ. ಅದು ಕೂಡ ತುಂಬಾ ಪ್ರಿಟಿಯಾಗಿದೆ. ಒಂದು ಸೈಡ್ ನಾವು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಪ್ರಿಟಿ ಡ್ರೆಸ್ಸಸ್ ಎಲ್ಲ ಹಾಕ್ಕೊಂಡಾಗ ಈ ಥರದ್ದು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೀವೇನಾದರೂ ರೆಟ್ರೋ ಸ್ಟೈಲಲ್ಲಿ ನನಗೆ ಕ್ರಂಚೀಸ್ ಹುಡುಕ್ತಾ ಇದ್ದೀನಿ ಅಂತ ಅಂದರೆ ಇವ್ರ ಹತ್ರ ಲಾಂಗ್ ಟೇಲ್ ಕ್ರಂಚೀಸ್ ಕೂಡ ಅವೈಲೇಬಲ್ ಇದೆ. ಅದು ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ. ನಿಮಗೆ ಡಿಫ್ರೆಂಟ್ ಕಲರ್ಸಲ್ಲಿ, ಬೀಡ್ಸ್ಗಳಲ್ಲಿ ಈ ಥರದ್ದೆಲ್ಲ ಸಿಗುತ್ತೆ. ಆ್ಯಂಡ್ ಇವಾಗ ಏನಂದರೆ ಸಾಮಾನ್ಯವಾಗಿ ಬ್ರಾಸ್ಲೆಟ್ ಎಲ್ಲ ತುಂಬ ಟ್ರೆಂಡಿಂಗಲ್ಲಿದೆ ಈ ಥರದ್ದು. ಅದು ಕೂಡ ಅವ್ರ ಹತ್ರ ಅವೈಲೇಬಲ್ ಇದೆ. ಆ್ಯಂಡ್ ಇದು ಕೂಡ ಮಲ್ಟಿ ಕಲರ್ಸಲ್ಲಿ ಅವರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ನೀವು ಯಾವ ಕಲರ್ ಕೇಳ್ತೀರೋ ಅವ್ರು ಆ ಕಲರಲ್ಲಿ ಈ ಥರ ಬ್ರಾಸ್ಲೆಟ್ಗಳನ್ನ ಮಾಡಿ ಕಳಿಸ್ತಾರೆ. ಆ್ಯಂಡ್ ತುಂಬಾ ಅಫೋರ್ಡಬಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ. ಹಾಗೆ ಇವರ ಪೇಜ್ ಬಂದು ಕ್ರಿಯೇಟಿವ್ ಮೈಂಡ್ ಸ್ಟುಡಿಯೋ ಅಂತ. ಸೊ ನಾನು ಇವಾಗ ತೋರಿಸ್ತಾ ಇಲ್ವಾ ಹೇರ್ ಆಕ್ಸೆಸರೀಸ್ ಎಷ್ಟು ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ತುಂಬಾ ಸೂಪರ್ ಆಗಿದೆ. ಆ್ಯಂಡ್ ಇದರ ನಿಮಗೆ ಡ್ರೆಸ್ಸಿಂಗ್ ಮ್ಯಾಚಿಂಗ್ ಕೂಡ ಬ್ರಾಸ್ಲೆಟ್ ಕೂಡ ಮಾಡಿಕೊಡ್ತಾರೆ. ಹೇರ್ ಆಕ್ಸೆಸರೀಸ್ ಅಷ್ಟೇ, ಒಂದು ಸಣ್ಣ ಕ್ಲಿಪ್ಪಿಂದೇನು ಹಿಡಿದು ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು. ಕ್ರಿಯೇಟಿವ್ ಮೈಂಡ್ ಸ್ಟುಡಿಯೋ ಅಂತ ನಾನು ಪೇಜ್ನ ಅಲ್ಲಿ ಬೇಕಾದ್ರೆ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಲಿಂಕ್ ಮತ್ತು ಅವರು ಇದನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಜವಾಗ್ಲೂ ಸೂಪರಾಗಿದೆ ಮಾತ್ರ, ನನಗೆ ತುಂಬಾ ಇಷ್ಟ ಆಯಿತು. ಇತ್ತೀಚೆಗೆ ನನಗೆ ಅದ್ರ ಮೇಲೆ ತುಂಬಾ ಇಷ್ಟ ಆಯಿತು, ಆ ಥರ ನಾನೇ ಮಾಡಬೇಕು ಅಂತ. ಸೊ ಅವ್ರು ನನಗೆ ಕಳಿಸ್ಕೊಟ್ಟಿದ್ದು ನಂಗೆ ನಿಜವಾಗ್ಲೂ ಖುಷಿ ಆಯಿತು. ನಿಮಗೂ ಏನಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ಅವ್ರ ಪೇಜ್ಗೆ ಹೋಗಿ ಚೆಕ್ ಮಾಡಿ. ಸ್ಮಾಲ್ ಬಿಸ್ನೆಸ್ನ ನೀವು ಕೂಡ ಎಂಕರೇಜ್ ಮಾಡಿ. ಕಮ್ಮಿ ಫಾಲೋವರ್ಸ್ ಇದ್ದರು ಆ್ಯಂಡ್ ಕ್ವಾಲಿಟಿ ಆಗಲಿ ಆ್ಯಂಡ್ ಡೆಲಿವರಿ ಆಗಲಿ ಯಾವುದೇ ರೀತಿಯಾದಂಥ ಅವರು ಎಫೆಕ್ಟ್ ಮಾಡಿಲ್ಲ. ಆ್ಯಂಡ್ ಅದ್ರ ಏನು ಒಂದು ಚೂರು ಡ್ಯಾಮೇಜ್ ಕೂಡ ಆಗಿಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಅಷ್ಟು
ನಿಜ ನನಗೆ ಅಷ್ಟು ಖುಷಿ ಆಯಿತು ಅದನ್ನೆಲ್ಲ ನೋಡಿ. ಕ್ರಂಚೀಸ್ ಆಗಿರ್ಬೋದು, ಹೇರ್ ಕ್ಲಿಪ್ಸ್ ಆಗಿರ್ಬೋದು, ಅದೆಲ್ಲ ನಮಗೆ ಡ್ರೆಸ್ಸಿಂಗ್ ಮ್ಯಾಚಿಂಗ್ ಆಗುವಂಥದ್ದನ್ನ ನಾವು ಸೆಲೆಕ್ಟ್ ಮಾಡಿ ಹಾಕ್ಕೊಳ್ಬೋದು. ಇವಾಗೆಲ್ಲ ಅದು ನನಗೆ ತುಂಬಾ ಕ್ರೇಜ್ ಇತ್ತು ಅದ್ರ ಮೇಲೆ. ನಿಮಗೂ ಏನಾದರೂ ಬೇಕು ಅನ್ನೋ ಹಾಗಿದ್ರೆ ಖಂಡಿತವಾಗ್ಲೂ ಅವ್ರ ಪೇಜ್ನ ನಾನು ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ ಆ್ಯಂಡ್ ಮರಿದಂಗೆ ತಗೊಳ್ಳಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಅವ್ರಿಗೆ DM ಮಾಡಿ ಅವರು ರೆಸ್ಪಾನ್ಸ್ ಮಾಡ್ತಾರೆ, ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಅಪ್ಪು ಕೂಡ ಸ್ವಲ್ಪ ಹೊತ್ತು ಆಟ ಆಡಿ ಅವನು ಈಚೆಗಡೆ ಹೋದ ಆಟಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಮಕ್ಕಳಿದ್ದಾರೆ ಅಲ್ವಾ, ಇವತ್ತು ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಆ ಸೈಕಲ್ನ ಎತ್ಕೊಂಡು ಓಡೋಗ್ತಾನೆ ಆಟಾಡೋದಕ್ಕೆ. ನಾವು ಹೊರಗಡೆ ಹೋಗೋಕ್ಕೆ ರೆಡಿ ಆದೆ. ಮನೆಯಿಂದ ಬಂದೆ, ಆದರೆ ಯಾವುದೇ ರೀತಿಯಾದಂಥ ವೀಡಿಯೋ ಮಾಡಲಿಲ್ಲ. ಹಾಗಾಗಿ ಹಿಂಗೆಲ್ಲ ಮುಗಿಸಿ ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊರಗಡೆ ಹೊರಟಿದ್ದೀವಿ, ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬರ್ಬೇಕಾಯಿತು. ಹಾಗೆ ಸ್ವಲ್ಪ ಆಧಾರ್ ಕಾರ್ಡ್ನೆಲ್ಲ ಏನೋ ಸರಿ ಮಾಡಿಸ್ಕೊಂಬರ್ಬೇಕಾಯಿತು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಪ್ಪು ಇಲ್ಲೇ ಇದ್ದಾನೆ, ಅವನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಅವನಿಗೆ ಸ್ವಲ್ಪ ಯುಗಾದಿಗೆ ಬಟ್ಟೆನೂ ತೊಗೊಂಬರೋಣ ಹಂಗೆ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಆ ಟೈಮಲ್ಲಿ ಸ್ವಲ್ಪ ಕೆಲಸಗಳಿದ್ದಾವೆ, ಅವಾಗ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗೆ ಬಟ್ಟೆನೂ ಶಾಪಿಂಗ್ ಮಾಡಿಕೊಂಡು ಬರೋಣ ಅಂತೇಳಿ ರೆಡಿ ಆಗಿದ್ದೀನಿ. ಪ್ರವೀಣ್ ಅವ್ರು ಬಂದರೆ ಹೊರಡೋದು. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇವಾಗ ಸಮ್ಮರ್ ಅಂತೂ ನಮಗೆ ಫ್ಯಾನ್ ಇರಲೇಬೇಕು. ಈ ಸ್ಟ್ಯಾಂಡ್ ಫ್ಯಾನ್ ಇತ್ತು, ಆದರೆ ಅದು ಸ್ವಲ್ಪ ಏನೋ ಡ್ಯಾಮೇಜ್ ಆಗಿದೆ. ಹಾಗಾಗಿ ಅದನ್ನು ರಿಪೇರಿ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಹಾಗೆ ನಾನು ಪೋನಿ ಹಾಕ್ಕೊಂಬಿಟ್ಟು ಈ ಬಿಸಿಲಿಗೆ ಕೂದಲು ಬಿಟ್ಕೊಂಡ್ರೆ ಚೆನ್ನಾಗಿರಲ್ಲ, ಸಖತ್ತು ಸ್ವೆಟ್ ಆಗ್ತಾ ಇರ್ತೀವಿ. ಹಾಗಾಗಿ ಪೋನಿ ಹಾಕ್ಕೊಂಡು ಹೊರಟ್ವಿ. ನಾವು ಮಾಮೂಲಿ ನಾವು ಎಲ್ಲ ಕಡೆನೇ ನೆನ್ಮಂಗ್ಲದಲ್ಲೇ ಕೊಡೋದು. ಹಾಗೆ ಹಬ್ಬಕ್ಕೂ ಕೂಡ ಶಾಪಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ಕೊಟ್ಟುಬಿಟ್ಟು ಆನಂತರ ಬಟ್ಟೆ ತಗೊಳಕ್ಕೆ ಹೋದ್ವಿ. ಮತ್ತು ನಾವು ಯಾವತ್ತೂ ಇದ್ರೆ ಸೇಟು ಅಂಗಡಿಗಳಿರುತ್ತಲ್ಲ ಅಲ್ಲಿಗೆ ಹೋಗ್ತೀವಿ. ಅಪ್ಪುಗೆ ಮಾತ್ರ ಹೋಲ್ಸೇಲಲ್ಲಿ ತೊಗೊಂಡೆ ನಾನು. ಚೆನ್ನಾಗಿರೋದು ಹಬ್ಬಕ್ಕೆ ಅಂತ ಯಾವುದಷ್ಟು ನನಗೆ ಇಷ್ಟ ಆಗಲಿಲ್ಲ. ಡೈಲಿ ಯೂಸಸ್ಗೆ ಬೇಕಾಗಿತ್ತು ಒಂದೆರಡು ಪ್ಯಾಂಟು ಶರ್ಟ್ಗಳೆಲ್ಲ, ಹಾಗಾಗಿ ಸೇಲ್ಸಲ್ಲಿ ಹೋಗಿ ತೊಗೊಂಡ್ವಿ. ಹಾಗೆ ಅವ್ರಿಗೆ ಇವಾಗ ಚಿಕನ್ ಶಾಪಲ್ಲಿ ಜಾಸ್ತಿ ಕೆಲಸ ಮಾಡೋದ್ರಿಂದ ಕಾಲುಗಳು ನೀರಲ್ಲಿ ನಿಂತು ಒಂಥರ ಒಡೆದಿರೋ ಥರ, ಆಮೇಲೆ ಸ್ವಲ್ಪ ಬ್ಲಡ್ ಬರೋ ಥರ ಎಲ್ಲ ಕಿತ್ಕೊಂಡು ಆ ಥರ ಎಲ್ಲ ಆಗಿದೆ. ಹಾಗಾಗಿ ಶೂ ಮತ್ತು ಒಂದೆರಡು ಚಪ್ಪಲಿಗಳನ್ನ ತೊಗೊಳ್ಳೋಣ ಅಂತ ಹೋಗಿದ್ವಿ. ಅದು ಕೂಡ ತೊಗೊಂಡು ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು, ಸಣ್ಣ ಶಾಪಿಂಗ್ ಅಷ್ಟೇ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನನಗೆ ಬಟ್ಟೆ ಎಲ್ಲ ಸೆಲೆಕ್ಟ್ ಆಯಿತು. ನಾನು ಹಬ್ಬಕ್ಕೆ ಬಟ್ಟೆ ತೊಗೊಂಡೆ. ಹಾಗೆ ಸೀರೆ ಕೂಡ ಸ್ಟಿಚಿಂಗ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಸೊ ನಂದು ಮುಗಿದೋಯ್ತು ಹಬ್ಬದ್ದು ಶಾಪಿಂಗ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಫ್ಯಾನ್ನ ನಾವು ರಿಪೇರಿ ಮಾಡೋಕ್ಕೆ ಕೊಟ್ಟಿದ್ವಲ್ಲ, ಅವ್ರು ಇನ್ನೂ ಮಾಡಿರಲಿಲ್ಲ. ಆ್ಯಂಡ್ ಕಾದು ಸುಸ್ತಾಯಿತು. 1 ಅವರ್ ಆದರೂ ನಾವು ಕಾದು ಆಮೇಲೆ ಇಸ್ಕೊಂಡು ಹೋಗೋಣ ಅಂತ ನಾವು ಫಸ್ಟೇ ಮುಂಚೆನೇ ಕೊಟ್ಬಿಟ್ಟು ಹೋಗಿದ್ವಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬರೋಕ್ಕೆ. ಆದರೆ ಇನ್ನೂ ಆಗಿರಲಿಲ್ಲ. ಅದನ್ನೇ ಹೇಳ್ತಾಯಿದ್ರು, ಅದೇನೋ ಮೋಟ್ರು ಕೆಟ್ಟೋಗಿದೆ, ಅದು ಹೊಸ್ದಾಗಿ ಹಾಕಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಇಟ್ಟಿದ್ರಂತೆ. ನಾವು ಹೋದ್ಮೇಲೆ ಮೋಟ್ರೆಲ್ಲ ಹಾಕಿ ಎಲ್ಲ ಕೊಟ್ಟರು. ಅಲ್ಲಿಂದ ಸೀದಾ ವಾಪಸ್ ನಮ್ಮ ಮನೆಗೆ ಬಂದ್ವಿ. ಏನಂದ್ರೆ ಈ ಬಿಸಿಲಲ್ಲಿ ನಿಜವಾಗ್ಲೂ ಈಚೆ ಓಡಾಡೋದಕ್ಕಾಗಲ್ಲ, ಅಷ್ಟು ಬಿಸಿಲು. ಇವಾಗ ಅಲ್ಲಿಂದ ಬಂದ್ವಿ, ಫ್ಯಾನು ರಿಪೇರಿ ಮಾಡಿಸ್ಕೊಂಡು ಬಂದ್ವಿ. ಅದು ಕೂಡ ಚೆನ್ನಾಗಿ ಓಡ್ತಾ ಇದೆ ಇವಾಗ ತುಂಬ ಬಿಸಿಲು ಅಲ್ವಾ. ಹಾಗಾಗಿ ಖರ್ಜೂರದ್ದು ಹಣ್ಣು ತಂದಿದ್ರು, ಅದರಲ್ಲಿ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಕ್ಯಾಶುವಲಾಗಿ ಮಾಡ್ತಾರಲ್ಲ, ಅದರೊಳಗಡೆದು ಹಣ್ಣು ತೆಗ್ದುಬಿಟ್ಟು ಸ್ವಲ್ಪ ಬೆಲ್ಲದ ಪುಡಿ ಇತ್ತು, ಅದನ್ನು ಹಾಕಿ ಸ್ವಲ್ಪ ಏಲಕ್ಕಿಕಾಯಿ ಹಾಕಿ ಮಾಡೋಣ ಅಂತ. ಸಖತ್ತು ಬಿಸಿಲು, ಸ್ವಲ್ಪ ಅಡುಗೆ ಆಗೋ ಗಂಟ ಅದನ್ನು ಕುಡಿದ್ರೆ ಸ್ವಲ್ಪ ತಣ್ಣಗೆ ಇರ್ತೀವಿ ಅಂತ. ಹಾಗಾಗಿ ಅಪ್ಪುನ ಅಲ್ಲಿ ಬಿಟ್ಟಿದ್ವಿ ಅವ್ರ ಮಾವನ ಮನೇಲಿ. ಅವ್ನು ಬರ್ತಾನೆ ಇವಾಗ, ಅವನಿಗೂ ಕೂಡ ಅನ್ನ ತಿನ್ನಿಸ್ಬೇಕು. ಬನ್ನಿ. ಇಲ್ಲಿ ನಾನು ಕರ್ಬೂಜದ ಹಣ್ಣು ಏನಿತ್ತಲ್ವ ಅದಿತ್ತು, ಸ್ವಲ್ಪ ತಣ್ಣಗೆ ಮಾಡಿ ಜ್ಯೂಸ್ ಮಾಡೋಣ ಅಂಥೇಳಿ ಕರ್ಬೂಜ ಹಣ್ಣಿನ ಒಳಗಡೆದೆಲ್ಲ ತೆಗೆದು ಮಿಕ್ಸಿಲಿ ಹಾಕಿ ರುಬ್ಬಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಬೆಲ್ಲದ ಪುಡಿನ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕ್ಕೊಬೋದು, ಆದರೆ ಬೆಲ್ಲದ ಪುಡಿ ತರಿಸಿದ್ದೆ. ಇದೊಂದು ಥರ ಟ್ರೈ ಮಾಡೋಣ ಅಂಥೇಳಿ ಬೆಲ್ಲದ ಪುಡಿ, ಹಾಗೆ ಒಂದು 4-5ರಿಂದ ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ 1 ಅವರು. ಆ ನಂತರ ತಣ್ಣಗಿರುವಂತಹ ಕರ್ಬೂಜದ ಹಣ್ಣಿನ ಜ್ಯೂಸ್ ರೆಡಿ ಆಯಿತು. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನಂಗೆ ಗೊತ್ತಿಲ್ಲ, ಜಸ್ಟ್ ಸಿಂಪಲಾಗಿ ನಾನು ಮಾಡಿಕೊಂಡೆ ಅಷ್ಟೇ. ತಕ್ಷಣಕ್ಕೆ ಬಿಸಿಲಿತ್ತಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವಾಗಂತೂ ಅಷ್ಟು ಬಿಸಿಲಿದೆ ಅಂದರೆ ಬಿಸಿಲು ನಿಜ, ಈಚೆ ಹೋಗೋಕ್ಕಾಗಲ್ಲ. ತಣ್ಣಗೆ ಏನಾದರೂ ಕುಡಿಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ನಾನು ಫ್ರೆಶ್ ಅಪ್ ಆಗಿ ಬೆಳಗ್ಗೆನೇ ಕಿಚನೆಲ್ಲ ಕ್ಲೀನ್ ಮಾಡೋಗಿದ್ದೆ. ಜಸ್ಟ್ ಚಿತ್ರಾನ್ನ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಕ್ಲೀನೆಲ್ಲ ಮಾಡಿ ಇವಾಗ ಮಧ್ಯಾಹ್ನದ ಊಟಕ್ಕೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ನಾನು ಇವಾಗ ತಪ್ಪಲೆಯಲ್ಲಿ ಅನ್ನಕ್ಕೆ ಇಡ್ತಾಯಿದ್ದೀನಿ. ಕುಕ್ಕರು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಹಾಗಾಗಿ ಅದು ವಿಜಿಲ್ ಕರೆಕ್ಟಾಗಿ ಹೊಡೆಯೋದೇ ಇಲ್ಲ, ಎಷ್ಟು ನೀಟಾಗಿ ಹಾಕಿದ್ರು.
ಹಾಗಾಗಿ ಇವಾಗ ತಪ್ಪಲೆಯಲ್ಲಿ ಶುರು ಮಾಡ್ಕೊಂಬಿಟ್ಟಿದ್ದೀನಿ. ಒಂದು 5 ನಿಮಿಷ ಅಲ್ಲೇ ನಿಂತ್ಕೊಂಡು ನೋಡಿದ್ರೆ ಹುಡಿ ಹುಡಿಯಾಗೇ ಅನ್ನನೂ ಆಗಿಬಿಡುತ್ತೆ. ಹಾಗೆ ಈ ಕಡೆ ರಸಮ್ ಮಾಡ್ತಾಯಿದ್ದೀನಿ ಬೇಗನೆ ಆಗಲಿ ಅಂತ ಹೇಳ್ಬಿಟ್ಟು, ಮತ್ತು ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ 2 ಟೈಮ್ಗೆ ರಸಮ್ ಮಾಡ್ತಾಯಿದ್ದೀನಿ. ಟೊಮೊಟೊ ಒಂದು 4-5 ಹಸಿಮೆಣ್ಸಿನ್ಕಾಯಿ, ಒಂದು ಗೆಡ್ಡೆ ಬೆಳ್ಳುಳ್ಳಿನ ಇಷ್ಟನ್ನು ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೊತೀನಿ. ಈ ಕಡೆ ನನಗೆ ಪೌಡ್ರ್ ಖಾಲಿ ಆಗೋಗಿತ್ತು, ಅಂದರೆ ಮೆಣಸು ಜೀರಿಗೆ ಪೌಡ್ರು ಖಾಲಿ ಆಗಿಬಿಟ್ಟಿದೆ ಅಂದ್ಕೊಂಡೆ. ಖಾಲಿಯಾಗಿತ್ತು, ಹಾಗಾಗಿ ನಾನು ಅದನ್ನು ಕೂಡ ಸೈಡಲ್ಲೇ ಮಾಡ್ಕೊತಾ ಇದ್ದೀನಿ. ರಸಮ್ಗೆಲ್ಲ ಮೆಣಸು ಜೀರಿಗೆ ಇದನ್ನು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಮಾಮೂಲಿ ಒಗ್ಗರಣೆ ಹಾಕೋ ಕಡಾಯಿಗೆ ನಾನು ಒಂದು 4-5 ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡು ಚೆನ್ನಾಗಿ ಅದು ಚಟಪಟ ಅನ್ನೋ ಥರ ಈ ಮಿಕ್ಸ್ ಮಾಡ್ಕೊಬೇಕು, ಹುರ್ಕೊಬೇಕು. ಹುರ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ಹುರ್ಕೊಂಡು ಆನಂತರ ಒಂದು ತಟ್ಟೆಗೆ ಹಾಕ್ಕೊಂಡು ಇನ್ನೊಂದು ಸರ್ತಿ ಮೆಣಸನ್ನ ಹಾಕಿ ಅದು ಕೂಡ ಸ್ವಲ್ಪ ಚಟ್ ಅನ್ನಬೇಕು, ಆದರೆ ಬೇಗ ಸಿದೋಗ್ಬಿಡುತ್ತೆ. ಹಾಗಾಗಿ ಒಂದು 2 ನಿಮಿಷ ಮಾತ್ರ ಕೈ ಆಡಿಸ್ಬಿಟ್ಟು ಅದನ್ನು ಕೂಡ ತಟ್ಟೆಗೆ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಆರಿಸಿ ಜಸ್ಟ್ ನಾವು ಚಪಾತಿ ಹೊಸಿತೀವಲ್ಲ ಅದರಲ್ಲೂ ಕೂಡ ನಾವು ಇದನ್ನು ಪುಡಿ ಮಾಡ್ಕೊಬೋದು. ನಾನು ಜಸ್ಟ್ ಒಂದೇ ಸರ್ತಿ ಫೈನ್ ಪೌಡ್ರ್ ಥರ ಮಾಡ್ಕೊಳ್ಳೋಣ ಅಂತೇಳಿ ಮಿಕ್ಸಿಗೆ ಹಾಕಿ ಫೈನ್ ಪೌಡ್ರಾಗಿ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನಾವು ರಸಮ್ ಮಾಡಿದಾಗ ಏನಾದರೂ ನಮಗೆ ಕಷಾಯ ಥರದ್ದು ಏನಾದರೂ ಬೇಕು ಅಂದರೆ ಜೀರಿಗೆ ಮೆಣಸು ಹಾಕಿ ಕಷಾಯ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನ ಎತ್ತಿಟ್ಕೊಂಡು ರಸಮ್ ಕೂಡ ರೆಡಿ ಮಾಡಿಕೊಂಡೆ ಕ್ವಿಕ್ಕಾಗಿ. ಇಲ್ಲಿ ಅಪ್ಪುಗೆ ನಾನು ಸರಿ ಮಾಡ್ತಾಯಿದ್ದೀನಿ. ಅವನಿಗೆ ಬೆಳಗ್ಗೆ ರೈಸ್ ತಿನ್ನಿಸಿದೆ ಚಿತ್ರಾನ್ನ, ಮಧ್ಯಾಹ್ನಕ್ಕೆ ಇನ್ನೇನು ಅಂದ್ಬಿಟ್ಟು ಅವನಿಗೂ ಕೂಡ ಸರಿ ಮಾಡಿಕೊಂಡೆ. ನಂದು ರಿಂಗ್ ಲೈಟು ನಿಮಗೆ ಗೊತ್ತು, ನಾನು ತೋರಿಸಿದೆ ಹೋದ ಬ್ಲಾಗಲ್ಲಿ, ಅದು ಕಾಲು ಮಿಸ್ ಆಗಿ ಬಿದ್ದೋಗಿತ್ತು ಅಪ್ಪುದು. ಹಾಗಾಗಿ ನಾನು ಹೊಸದು ತರಿಸಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹೊಸತಿ ಕೇಳಿದಾಗ ರಿಂಗ್ ಲೈಟ್ ಸ್ಟ್ಯಾಂಡಿಂದು ಹೇಳಿ ನಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿದ್ರಿ. ಹಾಗಾಗಿ ಈ ಸತಿ ಅದನ್ನು ತೋರಿಸ್ತೀನಿ. ಹಾಗೆ ಆ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾರಾದರೂ ಬೇಕು ಅಂದರೆ ನೀವು ತೊಗೊಬೋದು. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿದೆ. ರಿಂಗ್ ಲೈಟ್ ಮಾತ್ರ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕ್ವಾಲಿಟಿ ವೈಸು ಹೋದ ಸತಿ ತೊಗೊಂಡಿದ್ದಕ್ಕಿಂತ ಈ ಸತಿ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಅದು ಪ್ರೈಸ್ ನೋಡಿದ್ರೆ ನೀವು ತುಂಬ ಶಾಕ್ ಆಗ್ತೀರಾ. ಅದು ತೋರಿಸ್ತೀನಿ ಹೇಗಿದೆ ಅಂತ. ಚಿಕ್ಕದಾಗಿರುವಂಥ ರಿಂಗ್ ಲೈಟ್ನ ಪರ್ಚೇಸ್ ಮಾಡಿದ್ದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಹೈಟೆಲ್ಲ ಇದನ್ನು ಮಾಡ್ಕೊಳ್ಳೋದು, ಇಲ್ಲೊಂದು ಎಲ್ಲ ಕೊಟ್ಟಿದ್ದಾರೆ. ಹೋದ ಸತಿ ಏನಾಯಿತು ಅಂದರೆ ಇದೆಲ್ಲ ತುಂಬಾ ಒಂಥರ ಚೆನ್ನಾಗಿರಲಿಲ್ಲ. ಇದು ಅಷ್ಟೊಂದು ನೋಡ್ಬೋದು, ಇದೆಲ್ಲ ದಪ್ಪ ಇರಲಿಲ್ಲ, ಇದೆಲ್ಲ ತೀರಾ ಸಣ್ಣ ಇತ್ತು. ಆ್ಯಂಡ್ ಗಟ್ಟಿ ಕೂಡ ಇರಲಿಲ್ಲ ಹೋದ ಸತಿದು. ಆ್ಯಂಡ್ ಈ ಸತಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಗಟ್ಟಿಗೂ ಕೂಡ ಇದೆ. ಇದನ್ನ ಎತ್ತಿದ ತಕ್ಷಣ ಸ್ವಲ್ಪ ಭಾರ ಅಂತಲೂ ಅನಿಸುತ್ತೆ ನನಗೆ. ಹೋದ ಸತಿ ಇದೇನಾಯಿತು ಅಂದರೆ ನೀವು ಇದನ್ನು ಹೋದ ಸತಿದು ಇದು ನೋಡಿ, ಹಿಂಗೆ ಎತ್ತಿದ ತಕ್ಷಣ ಇದೆಷ್ಟು ಒಳ್ಳೆ ತೆಳ್ಳಗಿತ್ತು ಇದು. ಆ್ಯಂಡ್ ಈ ಸತಿ ಈ ಕಂಬಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. ಇದೆಲ್ಲ ಸ್ವಲ್ಪ ಅಳ್ಳಾಡ್ತಾಯಿತ್ತು ಹೋದ ಸತಿ ನಾನು ತೊಗೊಂಡಾಗ, ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇರಲಿ ಅಂತೇಳಿ ಇಟ್ಕೊಂಡಿದ್ದೆ. ಆದರೆ ಇದೇ ಮೇನ್ ಏನಾಯಿತು ಅಂದರೆ ಇದೇ ಕಿತ್ತೋಯ್ತು. ನನಗೆ ನೋಡ್ಬೋದು ಹೀಗೆ ಇದು ತಿರುಗಿಸ್ತಾ ಇದ್ರೂ ಇದು ನಿಲ್ತಾಯಿಲ್ಲ, ಟಪ್ ಅಂತ ಹಿಂಗೆ ಕೆಳಗಡೆ ಹೋಗ್ಬಿಡ್ತಾ ಇದೆ. ಹಾಗಾಗಿ ಇದನ್ನು ಎತ್ತಿಕ್ಬಿಟ್ಟು ಮೇಲ್ಗಡೆ ಎತ್ತಿಡ್ತಾ ಇದ್ದೀನಿ. ಹೊಸದು ನೆನ್ನೆ ಬಂತು, ಫಿಕ್ಸ್ ಮಾಡಿಸ್ದೆ. ಚೆನ್ನಾಗಿದೆ, ಹೋದ ಸತಿಗಿಂತ ಈ ಸತಿ ಚೆನ್ನಾಗಿರೋದು ಬಂದಿದೆ. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದ್ರ ಪ್ರೈಸ್ನ ನೀವು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ರಿಂಗ್ ಲೈಟು ಪ್ರೈಸ್ ಬಂದು ನಾನು ನಿಮ್ಗೆ ಹೇಳಿದ್ರೆ ಶಾಕ್ ಆಗ್ತೀರಾ. ಯಾಕೆ ಅಂದರೆ ಈ ರಿಂಗ್ ಲೈಟ್ ಬರೀ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿದು 470 ರೂಪಾಯಿಗೆ ಬಂದಿದೆ ನನಗೆ ಈ ರಿಂಗ್ ಲೈಟ್ ಕ್ವಾಲಿಟಿ. 3 ಟೈಪ್ಸಲ್ಲಿ ನಾವು ಲೈಟ್ನ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಟೈಮ್ ನಾನು ಅದನ್ನ ಚೇಂಜ್ ಮಾಡ್ತೀನಿ, ಇಲ್ಲಿ ಹಾಕಿಲ್ಲ ನಾನು. ಹಾಗಾಗಿ ಹೋದ ಸತಿ ನಾನು ಕೊಟ್ಟಿದ್ದು 580 ರೂಪೀಸ್ ಏನೋ ಕೊಟ್ಟಿದ್ದೆ. 600 ಹತ್ತತ್ರ ಆಗಿತ್ತು. ಅಷ್ಟು ಕ್ವಾಲಿಟಿನೇ ಇರಲಿಲ್ಲ, ಅದು ಎಲ್ಲ ಅಳ್ಳಾಡ್ತಾ ಇತ್ತು. ಆದರೂ ಪರವಾಗಿಲ್ಲ, ಸ್ವಲ್ಪ ದಿವಸ ಯೂಸ್ ಮಾಡೋಣ ಅಂತೇಳಿ ಒಂದು 6 ತಿಂಗಳು 7 ತಿಂಗಳವರೆಗೂ ನನಗೆ ಅದು ಬಂತು. ಇನ್ನೂ ಇರ್ತಾಯಿತ್ತು, ಅದು ಇನ್ನೂ ಚೆನ್ನಾಗಿತ್ತು. ಆದರೆ ಕಾಲು ಮಿಸ್ಸಾಗಿ ಬಿದ್ದಿದ್ದರಿಂದ ಅದು ಹೊಟ್ಟೋಯ್ತು. ಹಾಗಾಗಿ ನಾನು ತಿರ್ಗಾ ಇದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ನಿಜ ಸೂಪರಾಗಿದೆ. ಆ್ಯಂಡ್ 470 ರೂಪಾಯಿಗೆ ಈ ಥರ ಕ್ವಾಲಿಟಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿದೆ. ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು. ಈ ಸತಿ ನನ್ನ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಬೇಕು ಅನ್ನಂಗಿದ್ರೆ ಖಂಡಿತವಾಗ್ಲೂ ತೊಗೊಳ್ಳಿ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ನನಗೆ ಕೊಟ್ಟಿರೋದು ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇಲ್ಲಿಗೂ ಕೂಡ ಇನ್ನೊಂದು ಇದೇ ಥರದ್ದು ಫಿಕ್ಸ್ ಮಾಡೋದು ಕೊಟ್ಟಿದ್ದಾರೆ. ಅಲ್ಲಿ ನಾವು ಇಲ್ಲೊಂದು ಫಿಕ್ಸ್ ಮಾಡಿಕೊಂಡು ಇದೇ ಥರ ಹಾಕ್ಕೊಂಡು ಇಲ್ಲಿ ಕೂಡ ಕೆಳಗಡೆ ಫೋನ್ನ ಇಟ್ಕೊಬೋದು.
ಇದೇನಾದ್ರು ನಮಗೆ ಜರುಗ್ಸೋಕ್ಕಾಗಿಲ್ಲ ಅನ್ನೋ ಟೈಮ್ಗೆ ಇಲ್ಲಿ ಕೊಟ್ಟಿರೋ ಜಾಗದಲ್ಲಿ ಫೋನ್ ಇಟ್ಕೊಂಡ್ರೆ ಆರಾಮಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದನ್ನು ತೋರಿಸ್ತೀನಿ. ಅವರು ಇದಕ್ಕೆ ಜಸ್ಟು ಇದನ್ನು ಮಾತ್ರ ಕೊಟ್ಟಿದ್ದರು ಇಲ್ಲಿಗೆ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ನಂದು ಹಳೇ ಟ್ರೈಪೋಡ್ದು ಇತ್ತಲ್ಲ ಇದು, ಹಾಗಾಗಿ ನಾನು ಅದಕ್ಕೆ ಇದನ್ನು ಫಿಟ್ ಮಾಡಿಸ್ಕೊಂಡಿದ್ದೀನಿ. ಇದನ್ನು ಇಲ್ಲಿಗೆ ಫಿಟ್ ಮಾಡಿಸ್ಕೊಂಡ್ರೆ ಸೊ 2 ಇರುತ್ತೆ. ಫೋನ್ನ ನಾವು ಹೇಗೆ ಬೇಕಾದರೂ ಕೆಳಗೂ ಹಾಕ್ಬೋದು, ಮೇಲಕ್ಕೂ ಹಾಕ್ಬೋದು. ಆ ಥರ ನಿಮಗೇನಾದರೂ ಈ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ ಮಾಡಿ. ಪ್ರೈಸು ವ್ಯತ್ಯಾಸ ಆಗಿರುತ್ತೆ. ನಾವು ಬುಕ್ ಮಾಡಿದಾಗ ಒಂದು ಪ್ರೈಸ್ ಇರುತ್ತೆ, ನೀವು ಬುಕ್ ಮಾಡಿದಾಗ ಒಂದು ಪ್ರೈಸ್ ಇರುತ್ತೆ, ಹಾಗಾಗಿ ವ್ಯತ್ಯಾಸಗಳಾಗುತ್ತೆ. ಅದನ್ನು ನೋಡಿಕೊಂಡು ನೀವು ತೊಗೊಳ್ಳಿ. ಮಧ್ಯಾಹ್ನ ಊಟ ಎಲ್ಲ ಕ್ವಿಕ್ಕಾಗಿ ಆಯಿತು ಅಂತಲೇ ಹೇಳ್ಬೋದು. ಈಸಿಯಾಗಿ ರೆಸಿಪಿ ಮಾಡಿದ್ನಲ್ಲ, ಹಾಗಾಗಿ ನಂದು ಸೀರೆ ಇತ್ತು, ಅದಕ್ಕೆ ಫಾಲ್ಸ್ ಹಾಕ್ಕೊಬೇಕಾಗಿತ್ತು. ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗೋದಕ್ಕೋಸ್ಕರ ಬ್ಲೌಸ್ನ ಸ್ಟಿಚಿಂಗ್ ಕೊಟ್ಟಿದ್ದೆ. ಹಾಗೆ ಈ ಸೀರೆ ಫಾಲ್ಸ್ ಮಾತ್ರ ನಾನು ಹಾಕ್ಕೊಳ್ಳೋಣ ಅಂತೇಳಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಫಾಲ್ಸ್ ಎಲ್ಲ ಹಾಕಿ ಹಾಗೆ ನಿದ್ದೆ ಬಂದುಬಿಟ್ಟಿದ್ದು. ಒಂದು 5 ನಿಮಿಷ ಮಲ್ಕೊಂಬಿಟ್ಟಿದ್ದೆ. ತಿರ್ಗಾ 5 ಗಂಟೆ 5:15 ಅನ್ನಂಗೆ ಬೆಳಗ್ಗೆ ಎಲ್ಲ ಬಟ್ಟೆ ಒಗ್ದಾಕಿದ್ನಲ್ಲ, ಅದನ್ನೆಲ್ಲ ಎತ್ಕೊಂಬರೋಣ ಅಂತ ಅಪ್ಪನೂ ಕರ್ಕೊಂಡು ಹೋದೆ. ಏನಂದರೆ ಇಷ್ಟು ಬೆಳಗ್ಗಿಂದ ಒಂದೇ ಸಮ ಓಡಾಡಿ ಅದು ಇದು ಮಾಡಿದಾಗ ತುಂಬ ಟಯರ್ಡ್ ಅಂತ ಅನಿಸುತ್ತೆ. ಒಂದು 10 ನಿಮಿಷ ಹೇಗೆ ಮಲ್ಕೊಂಬಿಟ್ನೋ ಗೊತ್ತೇ ಇಲ್ಲ. ಮಲಗಿ ತಿರುಗಿ ಎದ್ದ ತಕ್ಷಣ 5:15 ಆಗಿಬಿಟ್ಟಿದೆ. ಇನ್ನು ಬಟ್ಟೆ ಎಲ್ಲ ಅಲ್ಲೇ ಇದ್ಬಿಡುತ್ತೆ ಅಂದ್ಬಿಟ್ಟು ಓಡೋಗಿ ಫಸ್ಟ್ ಅದನ್ನ ಎತ್ಕೊಂಬರೋಣ ಅಂತ ಹೇಳಿ ಎಲ್ಲ ಎತ್ಕೊಂಡು ವಾಪಸ್ ಬಂದ್ವಿ. ಅಪ್ಪು ಇಲ್ಲೇ, ಅಂದರೆ ಅವನು ಒಳಗೆ ಇರ್ತಾಯಿಲ್ಲ ಬಿಡಿ, ಅವನಂತೂ ಬರೀ ಈಚೆಗಡೆನೇ. ಇವಾಗ ನೋಡ್ಬೋದು ಅಲ್ಲಿ ಮಕ್ಕಳು ಮರದ ಹತ್ರ ಕೂತ್ಕೊಂಡು ಚಕ್ಕಬಾರ ಆಡೋದು, ಸೈಕಲ್ ತುಳಿಯೋದು, ಈ ಥರದ್ದೆಲ್ಲ ಮಾಡ್ತಿರೋದ್ರಿಂದ ಅವನು ಅಲ್ಲೇ ಇರ್ತಾನೆ ಆಟಾಡೋದಕ್ಕೆ. ಒಳಗೆ ಜಾಸ್ತಿ ಬರೋಲ್ಲ. ಮಧ್ಯಾಹ್ನ ನಿದ್ದೆ ಮಾಡಿ ಎದ್ದರೆ ತಿರ್ಗಾ 4-5 ಗಂಟೆಗೆ ತಿರ್ಗಾ ಅಲ್ಲೇ ಹೋಗಿರ್ತಾನೆ. ಹಾಗೆ ಬಟ್ಟೆ ಎಲ್ಲ ತೊಗೊಂಬಂದಿದ್ನಲ್ಲ, ಅದನ್ನೆಲ್ಲ ಮಡ್ಚಿಕ್ತಾ ಇದ್ದೆ. ನೋಡ್ಬೋದು ಎಷ್ಟು 3 ಬ್ರೇಷನ್ನು, ನಂದು, ಪಾಪುದು, ಪ್ರವೀಣ್ ಹೊತ್ತು. ನಿಜ ತುಂಬ ಸುಸ್ತಾಗ್ಬಿಟ್ಟಿತ್ತು ನನಗಂತೂ. ಶನಿವಾರ ಫುಲ್ ಡೇ ಅಂತೂ ಬರೀ ಕೆಲಸನೇ ಆಗೋಗಿತ್ತು. ಬಟ್ಟೆ ಎಲ್ಲ ಮಡ್ಚಿಟ್ಟೆ ನಾನು. ಹಾಗೆ ಬಟ್ಟೆ ತರಕ್ಕೆ ಹೋಗಿದ್ವಲ್ಲ, ಅದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಅಂದರೆ ಏನು ತಂದ್ರಿ ಅಂತಲೂ ಕೇಳ್ತೀರಲ್ವಾ, ಬಟ್ಟೆ ಏನು ತೊಗೊಂಡ್ರಿ ಅಂತ. ಹಾಗಾಗಿ ಮೊದಲು ಅಪ್ಪಗೆ ಏನು ತೊಗೊಂಡ್ವಿ ಅಂತ ತೋರಿಸ್ತೀನಿ. ಅಪ್ಪಗೆ ಬಂದು ಇಷ್ಟು ಬಟ್ಟೆಗಳನ್ನ ತೊಗೊಂಡೆ. ಅವ್ನಿಗೆ ಹಬ್ಬಕ್ಕೆ ಅಂತ ಪರ್ಟಿಕ್ಯುಲರಾಗಿ ಯಾವುದಷ್ಟು ಚೆನ್ನಾಗಿರೋದು ಸಿಗಲಿಲ್ಲ. ಸೊ ಹಾಗಾಗಿ ಡೈಲಿ ವೇರ್ಸ್ನೇ ತೊಗೊಂಡೆ. ಅದನ್ನು ತೋರಿಸ್ತೀನಿ ಒಂದೊಂದನ್ನೇ. ಜಸ್ಟ್ ಕ್ಯಾಶುವಲ್ ವೇರ್ಸ್ ಬರುತ್ತಲ್ಲ, ಶರ್ಟು ಈ ಥರದನ್ನ, ಅದನ್ನೇ ತೊಗೊಂಡೆ. ಆ್ಯಂಡ್ ಮೊದಲನೇದು ಬಂದು ಈ ಶರ್ಟು. ಅಂದರೆ ಅವ್ನಿಗೆ ಇವಾಗ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಇದನ್ನು ಕೂಡ ಫ್ರೀ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಶರ್ಟ್ನ ಪರ್ಚೇಸ್ ಮಾಡಿದೆ. ಈ ಶರ್ಟ್ ಚೆನ್ನಾಗಿದೆ. ಹಾಗೆ ಈ ಥರ ನೈಟ್ ಪ್ಯಾಂಟ್ಸ್ ಬರುತ್ತಲ್ಲ ಅವನಿಗೆ, ಹಾಗಾಗಿ ಅದನ್ನು ಪರ್ಚೇಸ್ ಮಾಡಿದೆ. ಈ ಥರ ನೈಟ್ ಪ್ಯಾಂಟ್ಗಳು ಕೂಡ ಚೆನ್ನಾಗಿದ್ವು ಅಲ್ಲಿ ಹೋಲ್ಸೇಲ್ ಥರದ್ರಲ್ಲಿ. ಮಾಮೂಲಿ ಶಾಪ್ಗೆ ಹೋದರೆ ಅಷ್ಟೊಂದು ಇದ್ರಾಗಿರೋದು ಬರಲ್ಲ. ಹಾಗೆ ಇದೊಂದು ಪೂಮಾ ಅಂತ ಒಂದು ಶರ್ಟು ಚೆನ್ನಾಗಿತ್ತು. ಇದನ್ನು ತುಂಬ ಕಮ್ಮಿ ಪ್ರೈಸ್, 100 ರುಪೀಸ್ ಇದು. ಚೆನ್ನಾಗಿತ್ತಿದ್ದು. ಓಕೆ ಕೊಡ್ಬೋದು 100 ರುಪೀಸ್ ಅಂತ ಹೇಳ್ಬಿಟ್ಟು ತೊಗೊಂಬಂದ್ವಿ. ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಸೂಪರಾಗಿದ್ದಾವೆ. ಇದೆಲ್ಲ ಹೋಲ್ಸೇಲಲ್ಲಿ ನಾನು ತೊಗೊಂಬಂದಿದ್ದು, ಡೈಲಿ ವೇರ್ಸ್ಗಲ್ವಾ, ಹಬ್ಬಕ್ಕೆ ಅಂತ ಯಾವುದೂ ಅಷ್ಟು ಚೆನ್ನಾಗಿರೋದು ನನಗೆ ಸಿಗಲಿಲ್ಲ ಅವನಿಗೆ. ಹಾಗಾಗಿ ಹೋಲ್ಸೇಲ್ಗೆ ಹೋಗಿ ಒಂದು 4-5 ಜೊತೆ ಅವನಿಗೆ ಹಾಕ್ಕೊಳ್ಳೋ ಥರ ಡೈಲಿ ಯೂಸ್ ಬಟ್ಟೆ ಥರ ತೊಗೊಂಬರೋಣ ಅಂಥೇಳಿ ತೊಗೊಂಬಂದೆ. ಅದರಲ್ಲಿ ಇದೊಂದು ಪೂಮಾ ಶರ್ಟು, ಫುಲ್ ಸ್ಲೀವ್ ಇದು ಕೂಡ ಚೆನ್ನಾಗಿದೆ. ಹಾಗೆ ಫಸ್ಟ್ ಒಂದು ತೋರಿಸಿದ್ನಲ್ಲ, ಸೇಮ್ ಅದೇ ಥರನೇ ಇದೊಂದು ಶರ್ಟು. ಸೊ ಇದು ಕೂಡ ಅದೇ ಥರ ಒಂದು ಶರ್ಟ್ ತೊಗೊಂಡೆ. ಇದು ಕೂಡ ಚೆನ್ನಾಗಿದೆ. ಮಾಮೂಲಿ ಮನೆ ಹತ್ರ ಹಾಕ್ಕೊಳ್ಳೋಕೆ ಅಲ್ವಾ ಅಂತ ಹೇಳ್ಬಿಟ್ಟು ತೊಗೊಂಡೆ. ಹಾಗೆ 2 ಪ್ಯಾಂಟಲ್ಲಿ ಇದೊಂದು ಪ್ಯಾಂಟು. ಇದು ಸ್ವಲ್ಪ ಉದ್ದನೇ ಆಗುತ್ತೆ ಅವನಿಗೆ, ಪರವಾಗಿಲ್ಲ. ಬೆಳೆಯೋ ಮಕ್ಕಳು ಸ್ವಲ್ಪ ಉದ್ದ ಇರೋದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು 4-5 ಜೊತೆ ಮಾತ್ರ ನಾನು ತೊಗೊಂಡೆ. ನನಗೇನು ತೊಗೊಂಡೆ ಅಂದರೆ ತೋರಿಸ್ತೀನಿ. ಸೊ ನಾನು ಬಂದು 2 ಮಾಮೂಲಿ ಟಾಪು, ಹಾಗೆ ಒಂದು ಸೆಟ್ಟು, ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಒಂದು ಫುಲ್ ಡ್ರೆಸ್ ಸೆಟ್ ತೊಗೊಂಡೆ. 2 ಡೈಲಿ ಯೂಸ್ ಟಾಪ್ ಅಂತ ತೊಗೊಂಡೆ. ಡೈಲಿ ಯೂಸ್ ಟಾಪ್ ಬಂದು ಸೊ ಈ ಥರ ಇದೆ. ಸೊ ಇದು ಅಷ್ಟೇ, ಅರ್ಧ ಸ್ಲೀವ್ ಬರುತ್ತೆ. ಹಾಗೆ ಇಲ್ಲಿ ಕಟ್ಟು ಟಾಪ್, ಇದು ಫುಲ್ಲು ಬರುತ್ತೆ. ನನಗೆ ಈ ಥರ ಟಾಪ್ಗಳು ಇಷ್ಟ. ಅಂದರೆ ಅಷ್ಟು ನನ್ನ ಹತ್ರ ಇರಲಿಲ್ಲ ಡೈಲಿ ಯೂಸ್ ಟಾಪ್ಗಳೆಲ್ಲ ಹಳೇ ಥರ ಆಗಿಬಿಟ್ಟಿತ್ತು. ಹಾಗಾಗಿ 1-2 ಸದ್ಯಕ್ಕೆ ತೊಗೊಂಡೆ, ಆಮೇಲೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಫಸ್ಟ್ನೇದು ಬಂದು ಇದು, ಹಾಗೆ ಸೆಕೆಂಡ್ನೇದು ಬಂದು ಈ ಕಲರು. ಇದು ಕೂಡ ಚೆನ್ನಾಗಿದೆ. ಸ್ವಲ್ಪ ಸ್ಟಿಚ್ ಇಟ್ಕೊಬೇಕು, ಉದ್ದ ಸ್ವಲ್ಪ ಸೈಜ್ ಆಗಲ್ಲ, ಹಾಗಾಗಿ ಸ್ಟಿಚ್ ಇಟ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ.
ಇದು ಚೆನ್ನಾಗಿದೆ. ಆ್ಯಂಡ್ ಹಬ್ಬಕ್ಕೆ ಅಂತ ಮಾಮೂಲಿ ಡೈಲಿ ಯೂಸ್ ಟಾಪ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಆ್ಯಂಡ್ ಹಬ್ಬಕ್ಕೆ ಬಂದು ಫುಲ್ ಸೆಟ್ಟು ಅಂದರೆ ನಿಮ್ಗೆ ಈ ಥರ ಬರುತ್ತೆ. ಇದು ಟಾಪು, ಪ್ಯಾಂಟು, ವೇಲು ಅವರೇ ಕೊಟ್ಟಿರ್ತಾರೆ. ಇದು ಪೂರ್ತಿ ಸೆಟ್ಟು ನಾನು ತೊಗೊಂಡೆ. ಇರಲಿ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ. ಅಂದರೆ ಸೀರೆ ಹೊಲಿಸಿದ್ದೀನಿ, ಸೀರೆ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಸೀರೆ ಸಪ್ರೇಟಾಗಿ ಹೊಲಿಸಿದ್ದೀನಿ. ಆದರೆ ಸೀರೆ ಹಾಕೊಂಡ್ಮೇಲೆ ಯಾವುದಾದ್ರೂ ಒಂದು ಹಾಕ್ಕೊಬೇಕಲ್ವ, ಯುಗಾದಿ ಅಂದರೆ ಅಪ್ಪನ ಸಮಾಧಿ ಹತ್ರ ಎಲ್ಲ ಹೋಗ್ತೀವಲ್ಲ, ಸೀರೆಯಲ್ಲಿ ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಟಾಪ್ ತೊಗೊಂಡೆ. ಇದು ಅಷ್ಟೇ ಚೆನ್ನಾಗಿದೆ. ಈ ಥರ ಬರುತ್ತೆ ಸ್ಲೀವು, ಸ್ವಲ್ಪ ಇಟ್ಕೊಬೇಕು. ಮಾಮೂಲಿ ಇದ್ರ ಥರ ಬರುತ್ತಲ್ಲ ಟಾಪು, ಅದೇ ಥರನೇ ಕಟ್ ಟಾಪ್ ಇದು. ಈ ಥರ ಕಟ್ಟಲ್ಲಿ ಈ ಥರ ಕೊಟ್ಟಿದ್ದಾರೆ. ಕಟ್ಟು ಟಾಪ್ ಇದು ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇದನ್ನು ತೊಗೊಂಡೆ. ಅದ್ರ ಜೊತೆ ಮಾಮೂಲಿ ಒಂದು ಪ್ಯಾಂಟು, ಸ್ಮೂತಾಗಿದೆ ಪ್ಯಾಂಟ್, ಮಾತ್ರ ಚೆನ್ನಾಗಿದೆ. ಒಂದು ಪ್ಯಾಂಟು, ಹಾಗೆ ಒಂದು ಸಾಫ್ಟ್ ಆಗಿರುವಂಥ ಒಂದು ದುಪ್ಪಟ್ಟ ಬಂದಿದೆ. ದುಪ್ಪಟ್ಟ ಕೂಡ ಉದ್ದನೇ ಇದೆ, ಚೆನ್ನಾಗಿದೆ. ದುಪ್ಪಟ್ಟನು ಚೆನ್ನಾಗಿದೆ. ಸೊ ಇಷ್ಟೇ ನಾವು ತೊಗೊಂಬಂದಿದ್ದು, ಬೇರೆ ಏನು ಜಾಸ್ತಿ ತೊಗೊಂಬರಲಿಲ್ಲ. ಜಸ್ಟ್ ನನಗೆ, ಅಪ್ಪುಗೆ ಅಷ್ಟೇ. ಅವರು ನೆಕ್ಸ್ಟ್ ತೊಗೊತೀನಿ ಆಮೇಲೆ ಅಂತ ಹೇಳಿದ್ರು. ಹಾಗಾಗಿ ನಾನು ಓಕೆ ಅಂತ ಹೇಳ್ಬಿಟ್ಟು ತೊಗೊಂಬಂದ್ವಿ. ಇಷ್ಟು ತೊಗೊಂಬಂದ್ವಿ ಐಟಮ್ಸ್ನ ತೋರಿಸಿದ್ದೀನಿ. ಸೊ ಸಂಜೆ ಹೆಂಗೋ 6 ಗಂಟೆ ಆಗಿತ್ತು. ಟ್ಯೂಷನ್ ಮಕ್ಕಳು ಕೂಡ ಬಂದುಬಿಡ್ತಾರೆ 6:15ಗೆ. ಹಾಗಾಗಿ ಸ್ವಲ್ಪ ಪಾಪ್ಕಾರ್ನ್ ಮಾಡಿಕೊಂಡು ಕಾಫಿ ಮಾಡೋಣ ಅಂತ ಹೇಳಿ ಇಟ್ಟೆ. ಪಾಪ್ಕಾರ್ನು 2 ಪ್ಯಾಕೆಟ್ ಇನ್ನೂ ಇತ್ತು, 2 ಪ್ಯಾಕೆಟ್ ಮಾಡಿದೆ. 2 ಪ್ಯಾಕೆಟ್ ಇತ್ತು, ಹಾಗಾಗಿ ಮಾಡಿಕೊಂಡೆ. ಮಾಮೂಲಿ ಅಂಗಡಿಯಲ್ಲಿ ಸಿಗುತ್ತಲ್ವಾ, ಅದೇನೇ, ಇನ್ನೇನೇನು ಎಕ್ಸ್ಟ್ರಾ ಏನಿಲ್ಲ. ಇಲ್ಲಿ ಹಾಲನ್ನ ಕಾಯ್ಸೋಕ್ಕಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಜೋಳದ ಕಾಳುಗಳನ್ನ ಹಾಕಿ ಕ್ಯಾಪ್ ಮುಚ್ಚಿಬಿಟ್ರೆ ರೆಡಿ ಆಗುತ್ತೆ. ಟ್ಯೂಷನ್ ಮಕ್ಕಳು ಕೂಡ ಬಂದರು. ಅವ್ರಿಗೆ ಎಕ್ಸಾಮ್ ನಾಳೆ ಒಂದೇ ದಿವಸ ಇರೋದು, ಮುಗ್ದೋಗ್ಬಿಡುತ್ತೆ. ಅವರು ಕೂಡ ಬಂದಿದ್ದರು, ಓದ್ಕೊಂಡು ಸ್ವಲ್ಪ ಹೊತ್ತು ಅಪ್ಪು ಜೊತೆ ಆಟ ಆಡಿಕೊಂಡು ಅವರು ಕೂಡ ಹೋದರು. ಅಪ್ಪನೂ ಊಟ ಮಾಡಿಸ್ದೆ, ಅವನು ಕೂಡ ಆರಾಮಾಗಿ ಆಟ ಆಡ್ಕೊಂಡಿದ್ದ. ಇವಾಗ ತಾನೇ ಊಟ ಎಲ್ಲ ಆಯಿತು, ನಮ್ಮದು ಆಯಿತು. ಇದೊಂಚೂರು ರೂಮು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮಲ್ಕೊತೀನಿ. ನಾಳೆ ಭಾನುವಾರ ಆಗಿರೋದ್ರಿಂದ ವಾರ ಮಾಡಬೇಕು, ಹಾಗಾಗಿ ಅದನ್ನೇನು ನಾನು ತೋರ್ಸೋಕ್ಕೆ ಹೋಗೋದಿಲ್ಲ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.